Welcome to Digital Learning Management System of Department of Collegiate Education of Government of Karnataka. ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಸ್ವಾಗತ. Dear students, today we are here to study or learn about the topic Reporting to Different Levels of Management, Session 55 of Unit 5 of Management Reporting of 6th Semester BCom Management Accounting Subject. ವಿದ್ಯಾರ್ಥಿಗಳೇ, ಈಗ ನಾವು ಇಲ್ಲಿ 6ನೇ ಸೆಮಿಸ್ಟರ್ BCom ನಿರ್ವಹಣಾ ಲೆಕ್ಕಪತ್ರ ವಿಷಯದ 5ನೇ ಅಧ್ಯಾಯವಾದಂತಹ ನಿರ್ವಹಣಾ ವರದಿ ಎಂಬುವ ಅಧ್ಯಯನದ 55ನೇ ಸೆಷನ್ನಲ್ಲಿ ರಿಪೋರ್ಟಿಂಗ್ ಟು ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಟಾಪಿಕನ್ನು ಇವತ್ತು ಈಗ ಡಿಸ್ಕಸ್ ಮಾಡೋಣ. ಐ ಆಮ್ ರಜನಿ ಟಿ ವಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ದೇವನಹಳ್ಳಿ. ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್ ಅಂದರೆ ಏನು? ಸೊ ಮ್ಯಾನೇಜ್ಮೆಂಟ್ ಅವ್ರಿಗೆ ಡಿಸಿಷನ್ಸ್ಗಳನ್ನು ತಗೊಳ್ಳಿಕ್ಕೆ ಆಗಿಂದ ಹಾಗೆ ನಾವು ವರದಿಗಳನ್ನು ನೀಡ್ತೀವಿ. ಅದನ್ನು ನಾವು ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್ ಅಂತ ಹೇಳ್ಬೋದು. ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಪೋರ್ಟಿಂಗ್ ಬಂದಾಗ ನಮಗೆ 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದೆ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಥವಾ ಫಸ್ಟ್ ಲೈನ್ ಮ್ಯಾನೇಜ್ಮೆಂಟ್ ಅಂತ ನಾವು ಕರಿತೀವಿ. ಅಂದರೆ ಟಾಪ್ ಲೆವೆಲ್ ಎಕ್ಸಿಕ್ಯೂಟಿವ್ಸ್ಗೆ ಬೇಕಾಗಿರೋಂಥ ವರದಿಗಳೇ ಬೇರೆ, ಮತ್ತು ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಅಂತೀವಲ್ಲ ಅವ್ರಿಗೆ ಬೇಕಾಗಿರುವಂಥ ವರದಿಗಳೇ ಬೇರೆ, ಸೂಪರ್ವೈಸರ್ಸ್ ಕೆಳಗಿನ ಹಂತದಲ್ಲಿರುವಂತಹ ಮ್ಯಾನೇಜ್ಮೆಂಟ್ ಅವ್ರಿಗೆ ಬೇಕಾಗಿರುವಂತಹ ವರದಿಗಳೇ ಬೇರೆ ಆಗಿರುತ್ತೆ. ಸೊ ಅದಕ್ಕೆ ಸೂಕ್ತವಾದ ಬೇರೆ ಬೇರೆ ಆದಂಥ ವರದಿಗಳನ್ನು ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್ ಮೀನಿಂಗ್: Management reporting is that part of management control system which provides various information to the management in the form of reports and statements at regular intervals. I'll repeat. Management reporting is that part of management control system which provides various information to the management in the form of reports and statements at regular intervals. Levels of management and reporting. There are generally 3 levels of management and their informational needs are different. So ಅವರ ಅವಶ್ಯಕತೆಗಳು ಬೇರೆ ಬೇರೆ ಆಗಿರುತ್ತೆ. Same type of information and in the same form and content may not be needed at all the managerial levels. ಸೊ ಎಲ್ಲರಿಗೂ ಒಂದೇ ರೀತಿಯಾದಂಥ ಫಾರ್ಮ್ಯಾಟ್ನಲ್ಲಿ ಕೊಡೋವಂಥ ಅವಶ್ಯಕತೆ ಇಲ್ಲ, ಅವರಿಗದು ಯೂಸ್ ಆಗದಿರನೂ ಇರಬಹುದು. ದ 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಆರ್ ಫಸ್ಟ್ ಲೈನ್ ಮ್ಯಾನೇಜ್ಮೆಂಟ್. ದ ಇನ್ಫಾರ್ಮೇಷನ್ ಟು ಬಿ ಪ್ರೆಸೆಂಟೆಡ್ ಆ್ಯಂಡ್ ದ ಮೆಥಡ್ ಆಫ್ ರಿಪೋರ್ಟಿಂಗ್ ಶುಡ್ ಮೀಟ್ ದ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಆಫ್ ವೇರಿಯಸ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ನಾವು ತಯಾರಿಸುವಂಥ ವರದಿ ಅವರಿಗೆ ಉಪಯುಕ್ತವಾಗಿರಬೇಕು, ಆ ಲೆವೆಲ್ ಅವ್ರಿಗೆ ಅದು ಸೂಕ್ತವಾಗಿ ಇರಬೇಕು. ಈಗ ನಾವು ನೋಡೋಣ ಈ ಸ್ಲೈಡಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದರೆ ಯಾರು ಬರ್ತಾರೆ ಅದರಲ್ಲಿ? ಬೋರ್ಡ್ ಮೆಂಬರ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಸೊ ಅವರು ಏನು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಪಾಲಿಸಿ ಮೇಕರ್ಸ್ ಅವರು, ರೈಟ್? ಅವರು ಹೋಲ್ ಬಿಸ್ನೆಸ್ ಆರ್ಗನೈಸೇಷನ್ಗೆ ಗುರಿಗಳನ್ನು ಸೆಟ್ ಮಾಡ್ತಾರೆ, ರೈಟ್? ಸೊ ಅದನ್ನು ಕಾರ್ಯರೂಪಕ್ಕೆ ತರೋವಂಥದ್ದು ಮಿಡಲ್ ಮತ್ತು ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರ್ತಾರೆ, ರೈಟ್? ಸೊ ಇವರು ದೇ ವಿಲ್ ಸೆಟ್ ದ ಗೋಲ್ಸ್, ದೇ ಮೇಕ್ ದ ಪಾಲಿಸೀಸ್, ದೇ ಹ್ಯಾವ್ ಟು ಕೋಆರ್ಡಿನೇಟ್ ದ ಆ್ಯಕ್ಟಿವಿಟೀಸ್. ಸೊ ಇದನ್ನೆಲ್ಲ ಮಾಡಲಿಕ್ಕೆ ಅವ್ರಿಗೆ ಕೆಲವೊಂದು ರಿಪೋರ್ಟ್ಗಳು ಬೇಕಾಗುತ್ತೆ. ಯಾವುದು ಅಂತ ಹೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರ್ಬೋದು, ಬ್ಯಾಲೆನ್ಸ್ ಶೀಟು, ಕ್ಯಾಶ್ ಫ್ಲೋ, ಫಂಡ್ ಫ್ಲೋ, ಟ್ರೆಂಡ್ ಅನಾಲಿಸಿಸ್, ನಾವೇನು ಕಲ್ತಿದ್ದೀವೋ ಈ ಸಬ್ಜೆಕ್ಟಲ್ಲಿ ಆ ರಿಪೋರ್ಟ್ಸ್ಗಳೆಲ್ಲ ಬೇಕಾಗುತ್ತೆ. ಮತ್ತು ಪ್ರೊಡಕ್ಷನ್ ಯಾವ ರೀತಿ, ಪ್ರೊಡಕ್ಷನ್ ಕಾಸ್ಟ್ ವೆರಿ ಇಂಪಾರ್ಟೆಂಟ್, ಎಷ್ಟಿದೆ, ಮತ್ತು ಸೇಲ್ಸ್ ಯಾವ ರೀತಿ ಇದೆ,
ಮತ್ತು ನಾವು ಸಾಲದ ರೂಪದಲ್ಲಿ ಸೇಲ್ಸನ್ನು ಮಾಡಿದರೆ ಅದನ್ನು ವಾಪಸ್ ಪಡ್ಕೊಂಡಿದ್ದೀವ ಅಂಥೇಳಿ, ಅಂದರೆ ಡೆಟ್ ಕಲೆಕ್ಷನ್, ಕ್ರೆಡಿಟ್ ಕಲೆಕ್ಷನ್ ಪೀರಿಯಡ್, ರೈಟ್. ಅದನ್ನು ನಾವು ಎಷ್ಟು ಟೈಮ್ ಕೊಡ್ತಾ ಇದ್ದೀವಿ ನಮ್ಮ ಗ್ರಾಹಕರಿಗೆ ಹಣವನ್ನು ಮತ್ತೆ ವಾಪಸ್ ಕೊಡಲಿಕ್ಕೆ. ಮತ್ತು ನಮಗೆ ಖರ್ಚು ಅಂದರೆ ಇದು ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ಗೆ, ರೈಟ್, ಸೇಲ್ಸ್ ಮಾಡಲಿಕ್ಕೆ ಮತ್ತು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ನಮಗೆ ಎಷ್ಟು ಖರ್ಚಾಗ್ತಾ ಇದೆ. ಮತ್ತು ಸ್ಟೇಟ್ಮೆಂಟ್ ಆನ್ ಡೆವಲಪ್ಮೆಂಟ್ ಆ್ಯಂಡ್ ರಿಸರ್ಚ್ ಎಕ್ಸ್ಪೆಂಡಿಚರ್. ಸೊ ಸಂಶೋಧನೆಗೋಸ್ಕರ ನಾವು ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ, ಅದರ ಅವಶ್ಯಕತೆ ಇದೆಯಾ, ಹೊಸ ಹೊಸ ಪ್ರಾಡಕ್ಟ್ಸನ್ನು ನಾವು ಮಾರ್ಕೆಟಲ್ಲಿ ರಿಲೀಸ್ ಮಾಡಬೇಕಂದ್ರೆ ಸಂಶೋಧನೆ ಮೇಲೂ ಖರ್ಚು ಮಾಡಬೇಕಾಗತ್ತೆ. ಸೊ ಅದು ಎಷ್ಟಿದೆ, ಸೊ ಬಿಸ್ನೆಸ್ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ, ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಕೆಲವು ರಿಪೋರ್ಟ್ಸ್ಗಳು ಅವ್ರಿಗೆ ಬೇಕಾಗುತ್ತೆ. ಪಾಯಿಂಟ್ ಎ, ರಿಪೋರ್ಟ್ಸ್ ಆಫ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. Top level management consists of board of directors. Top level management is concerned with policy planning and coordinating activities. The goals are set for the organization and policies are devised to achieve these goals. The work of executing policies left to the top level management. ಸೊ ಯಾವ್ಯಾವ ರಿಪೋರ್ಟ್ಸ್ ಬೇಕು ಅನ್ನೋದಕ್ಕೆ, ಫಸ್ಟ್ ಒನ್, ಪೀರಿಯಾಡಿಕ್ ರಿಪೋರ್ಟ್ ಅಬೌಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೆಕೆಂಡ್, ಸ್ಟೇಟ್ಮೆಂಟ್ ಆಫ್ ಫಂಡ್ಸ್ ಫ್ಲೋ ಆ್ಯಂಡ್ ಕ್ಯಾಶ್ ಫ್ಲೋ ಅಟ್ ರೆಗ್ಯುಲರ್ ಇಂಟರ್ವಲ್ಸ್. ಥರ್ಡ್, ರಿಪೋರ್ಟ್ಸ್ ಆನ್ ಪ್ರೊಡಕ್ಷನ್ ಟ್ರೆಂಡ್ಸ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ಕೆಪಾಸಿಟಿ. ಫೋರ್ತ್, ರಿಪೋರ್ಟ್ಸ್ ಅಬೌಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಫಿಫ್ತ್, periodic reports on sales, credit collection period and selling and distribution expenses. Sixth, a statement on development and research expenditure. ಅದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರದ್ದಾದರೆ, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಏನು ಬೇಕು. ಸೊ ಮಿಡಲ್ ಲೆವೆಲ್ ಅಂತ ಹೇಳಿದ್ರೆ ಸಾಧಾರಣವಾಗಿ ಮ್ಯಾನೇಜರ್ಸ್ ಇರ್ತಾರೆ. ಇವರು ಟಾಪ್ ಲೆವೆಲ್ ಅವರು ಫಿಕ್ಸ್ ಮಾಡಿರುವಂಥ ಗೋಲ್ಸು ಆಬ್ಜೆಕ್ಟ್ಸನ್ನು ಅಚೀವ್ ಮಾಡಿಸ್ಬೇಕಾಗಿರುವಂಥ ಜವಾಬ್ದಾರಿ ಇವರ ಹೆಗಲ ಮೇಲೆ ಇರುತ್ತೆ. ಸೊ ಇವ್ರು ಏನು ಮಾಡ್ತಾರೆ, ಅದನ್ನು ಅಥಾರಿಟಿನ ಡೆಲಿಗೇಟ್ ಮಾಡ್ತಾರೆ. ಸೊ ಇವರು ಯಾವ್ಯಾವ ಥರ ರಿಪೋರ್ಟ್ಸ್ ಬೇಕಾ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ ಪ್ರೈಸ್ ಎಷ್ಟಿದೆ, ಅದು ಮೆಟೀರಿಯಲ್ಸ್ ಯಾವ ರೀತಿ ಯೂಸೇಜ್ ಆಗಿದೆ, ಅದಕ್ಕೆ ಡಿಫ್ರೆನ್ಸ್ ಏನಿದೆ, ಅವ್ರು ಅಂದ್ಕೊಂಡಿದ್ದರಲ್ಲಿ ಅಂದರೆ ವೇಸ್ಟೇಜ್ ಆಗಿದೆಯಾ, ಲೇಬರ್ ರೇಟ್ ಹೇಗಿದೆ, ವೇರಿಯನ್ಸ್ ರಿಪೋರ್ಟ್, ಓವರ್ ಹೆಡ್ಸ್ ಅಂದರೆ ಏನು, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ನಾವು ಅಂದ್ಕೊಂಡಿದ್ದಕ್ಕಿಂತ ಎಷ್ಟು ವ್ಯತ್ಯಾಸ ಆಗಿದೆ. ಐಡಲ್ ಟೈಮ್ ಅಂದರೆ ದ ಟೈಮ್ ಫಾರ್ ವಿಚ್ ವಿ ಆರ್ ಮೇಕಿಂಗ್ ದ ಪೇಮೆಂಟ್ ಬಟ್ ವಿ ಆರ್ ನಾಟ್ ಡಿರೈವಿಂಗ್ ಎನಿ ಬೆನಿಫಿಟ್ ಔಟ್ ಆಫ್ ಇಟ್. ಸೊ ಐಡಲ್ ಟೈಮ್ ಅಂತ ಹೇಳಿದ್ರೆ ನಾವು ಅದಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ, ಬಟ್ ಅದರಿಂದ ನಮ್ಗೆ ಯಾವುದೇ ಬೆನಿಫಿಟ್ಟು ನಮಗೆ ಆ ಬಿಸ್ನೆಸ್ಗೆ ಸಿಗ್ತಾ ಇಲ್ಲ. ಸೊ ಆ ಥರದ್ದು ಕಡಿಮೆ ಆಗಬೇಕು. ಸೊ ಅದಕ್ಕೆ ಎಷ್ಟು ಐಡಲ್ ಟೈಮ್ ಇದೆ ಅನ್ನೋದರ ಒಂದು ವರದಿ ಅವ್ರ ಹತ್ರ ಇರಬೇಕಾಗುತ್ತೆ. ಮತ್ತು ವೇಸ್ಟೇಜ್ ಆಫ್ ಮೆಟೀರಿಯಲ್ಸ್ ಎಲ್ಲಿ ಆಗ್ತಾ ಇದೆ, ಮತ್ತು ಪ್ರೊಡಕ್ಷನ್ ಸ್ಟೇಟಸ್ ಏನು, ಮತ್ತು ಕೆಪಾಸಿಟಿಗಿನ್ನ ನಾವು ಜಾಸ್ತಿ ಉತ್ಪಾದನೆ ಮಾಡ್ತಾ ಇದ್ದೀವಾ ಇಲ್ವಾ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್, ಇಫ್ ದ ಮೆಷಿನ್ ಕ್ಯಾನ್ ಬಿ ಯೂಸ್ ಫಾರ್ 24 hours, ಆರ್ ವಿ ಯೂಸಿಂಗ್ ಇಟ್ 24 hours ಆರ್ ವಿ ಆರ್ ಯೂಸಿಂಗ್ ಓನ್ಲಿ 12 hours ಆರ್ 8 hours ಆರ್ 16 hours, ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅಂದರೆ ನಾವು ಸ್ವಲ್ಪ ಅವರ್ಸ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ನಾವು ಅದನ್ನು ಐಡಲ್ ಆಗಿಟ್ಟಿದ್ದೀವಿ ಅಂತ ಹೇಳಿ. ಸೊ ಅಂದರೆ ವಿ ಆರ್ ನಾಟ್ ಮೇಕಿಂಗ್ ಬೆಸ್ಟ್ ಔಟ್ ಆಫ್ ಆಲ್ ದ ರಿಸೋರ್ಸಸ್ ವಾಟ್ ವಿ ಹ್ಯಾವ್ ಅಂತ ಆಗುತ್ತೆ. ಸೊ ಅದನ್ನೆಲ್ಲದ್ರ ಬಗ್ಗೆಯೂ ಸರಿಯಾದ ನಿರ್ಧಾರಗಳನ್ನು ತಗೋಬೇಕಾದ್ರೆ ಅದರ ರಿಪೋರ್ಟ್ಸ್ಗಳನ್ನು ಅವರು ಪಡ್ಕೋಬೇಕಾಗತ್ತೆ, ರೈಟ್. ಸೊ ಬಿ, ರಿಪೋರ್ಟ್ಸ್ ಫಾರ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. The middle level management is assigned the work for executing various policies. The objects or goals are set by top management. The requisite authority is delegated to middle level management so that organizational goal may be achieved. The reports submitted to middle level management are detailed so that a corrective view of performance of different departments is undertaken. The work of coordinating activities of different departments is also undertaken by middle level management. The reports submitted to middle management are, first one, reports on material price and usage variances. Second, reports on labor rate and efficiency variances. Third, overhead variance reports. Fourth, idle time report. Fifth,
report on wastage of materials. 6th, report on production. 7th, idle capacity report. Reports for lower level management. So lower level management ಅಂದರೆ ಜೂನಿಯರ್ಸ್ ಅಂದರೆ ಅವರು ದೇ ಹ್ಯಾವ್ ಟು ಡೂ ಎವ್ರಿ ಡೇ ಲೈಕ್ ಸೂಪರ್ವೈಸರ್ಸ್ ಅವ್ರಿಗೆ ಬರುತ್ತೆ. ಸೊ ಇವರು ಏನು ಮಾಡ್ತಾರೆ, ಅವ್ರನ್ನ ಲೋಯರ್ ಲೆವೆಲ್ ಅಂತ ಕರಿಬೋದು ಅಥವಾ ಜೂನಿಯರ್ ಲೆವೆಲ್ ಅಂತ ಕರಿಬೋದು, ಫೋರ್ಮೆನ್, ವರ್ಕರ್ಸ್. ಸೊ ಇವ್ರಿಗೆ ಏನು ಬೇಕು ಅಂತ ಹೇಳಿದ್ರೆ ಸ್ಕ್ರ್ಯಾಪ್ ಎಷ್ಟಾಗಿದೆ, ಅದರ ವೇಸ್ಟೇಜ್ ಎಷ್ಟಾಗಿದೆ, ಮತ್ತು ಅವರು ಅಲ್ಲಿ ಯೂಸ್ ಮಾಡೋವಂಥ ಮೆಟೀರಿಯಲ್ಸು ಅಂತ ಶಾಪ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಬಡ್ಜೆಟೆಡ್ ಎಕ್ಸ್ಪೆನ್ಸಸ್ಗಿನ್ನ ಶಾಪ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. ಮತ್ತು ಮೇಂಟೆನೆನ್ಸ್ ಕಾಸ್ಟ್ ರಿಪೋರ್ಟ್ಸ್ ಏನು, ಅವರ ಎಫಿಷಿಯನ್ಸಿ ಏನಿದೆ, ಅವ್ರಿಗೆ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರ್ತಾರಲ್ಲ ಅದನ್ನು ಅವರು ಅಚೀವ್ ಮಾಡಿದಾರಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಎಫಿಷಿಯನ್ಸಿ ರಿಪೋರ್ಟ್ಸ್ ಬೇಕಾಗುತ್ತೆ. ಲೇಬರ್ ಯೂಟಿಲೈಸೇಷನ್, ಸೊ ಲೇಬರ್ ಯೂಸ್ ಹೇಗಾಗ್ತಾ ಇದೆ ಅಂದರೆ ಅವರ ಫುಲ್ ಕೆಪಾಸಿಟಿನ ಯೂಸ್ ಮಾಡ್ಕೊಳ್ತಾ ಇದ್ದಾರಾ ಇಲ್ವಾ. ವೇಸ್ಟ್ ಆಗಿದೆ ಟೈಮು ಅಂತ ಹೇಳಿದ್ರೆ ಎಲ್ಲಿ ವೇಸ್ಟ್ ಆಗಿದೆ, ವಾಟ್ ಈಸ್ ದ ರೀಸನ್ಸ್ ಫಾರ್ ದಿ ಲಾಸ್ಟ್ ಆಫ್ ಟೈಮ್. ಸೊ ಈ ಥರದ ರಿಪೋರ್ಟ್ಸ್ಗಳನ್ನು ಅವ್ರಿಗೆ ಕೊಟ್ಟರೆ ಅವ್ರ ಲೆವೆಲಲ್ಲಿ ಅವರು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ರೈಟ್. ರಿಪೋರ್ಟ್ಸ್ ಫಾರ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್. ಜೂನಿಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಕನ್ಸಿಸ್ಟ್ಸ್ ಆಫ್ foremen or sectional in charges. They are responsible for the actual execution of policies. They are in touch with the day-to-day performance of their sections. They get daily reports from their juniors. Junior level management prepares and sends regular reports to middle level management. Reports for foremen may include first one, labor utilization report and causes of lost time. Second, workers efficiency reports. Third, scrap report. Fourth, actual shop expenses against budgeted expenses. Fifth, maintenance cost reports, etc. Right? So ಇಷ್ಟು ರಿಪೋರ್ಟ್ಸ್ಗಳು ಅವ್ರಿಗೆ ಬೇಕಾಗುತ್ತೆ. ಅಂದರೆ ಟಾಪ್ ಲೆವೆಲ್ ಅವ್ರಿಗೆ, ಮಿಡಲ್ ಲೆವೆಲ್ ಅವ್ರಿಗೆ ಪವರ್ಸ್ ಡೆಲಿಗೇಟ್ ಮಾಡ್ತಾರೆ. ಸೊ ಅವರಿಂದ ಇವರು ಲೋಯರ್ ಲೆವೆಲ್ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ತಿರ್ಗಾ ವಾಪಸ್ ದೇ ಹ್ಯಾವ್ ಟು ರಿಪೋರ್ಟ್ ಟು ದಿ ಮಿಡಲ್ ಲೆವೆಲ್ ಆ್ಯಂಡ್ ದಟ್ ಅಗೇನ್ ಪಾಸಸ್ ಆನ್ ಟು ದಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಕಮಿಂಗ್ ಟು ರಿಪೋರ್ಟಿಂಗ್ ಸಿಸ್ಟಮ್. ರಿಪೋರ್ಟಿಂಗ್ ಸಿಸ್ಟಮ್ ಅಂದರೆ ಏನು? ರಿಪೋರ್ಟಿಂಗ್ ಸಿಸ್ಟಮ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಇದು ಎಲ್ಲ ಹಂತದಲ್ಲೂ ಇರುತ್ತೆ. ರೈಟ್. ಜೂನಿಯರ್ ಲೆವೆಲ್ನಿಂದ ಟಾಪ್ ಲೆವೆಲ್ ಎಕ್ಸಿಕ್ಯೂಟಿವ್ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದರೆ ಫೋರ್ಮೆನ್ನಿಂದ ಹಿಡಿದು ಬೋರ್ಡ್ ಆಫ್ ಡೈರೆಕ್ಟರ್ಸ್ವರೆಗೂ ಅದು ಪಾಸ್ ಆನ್ ಆಗುತ್ತೆ. ರೈಟ್. ರಿಪೋರ್ಟಿಂಗ್ ಸಿಸ್ಟಮ್. ದ ರಿಪೋರ್ಟಿಂಗ್ ಸಿಸ್ಟಮ್ ಇನ್ವಾಲ್ವ್ಸ್ ಆಲ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ದ ರಿಪೋರ್ಟ್ಸ್ ಒರಿಜಿನೇಟ್ ಫ್ರಮ್ junior levels of management and go up to top level management consisting of board of directors. Process of report writing. ಸೊ ಒಂದು ರಿಪೋರ್ಟನ್ನು ಬರೀಬೇಕಾದ್ರೆ ಅದರಲ್ಲಿ ಇರುವಂಥ ಸ್ಟೆಪ್ಸ್ ಏನು? ರೈಟ್. ಸೊ ನಾವು ಮುಖ್ಯವಾಗಿ 3 ಹಂತಗಳನ್ನು ನಾವು ಗಮನಿಸ್ಬೋದು. ಒಂದು, ಡಿಸೈಡಿಂಗ್ ದ ನೇಚರ್ ಆ್ಯಂಡ್ ಪರ್ಪಸ್ ಆಫ್ ದಿ ರಿಪೋರ್ಟ್. ಅಂದರೆ ಯಾವ ಥರ ಯಾವ ಉದ್ದೇಶಕ್ಕಾಗಿ ನಾವು ರಿಪೋರ್ಟನ್ನು ಮಾಡ್ತಾ ಇದ್ದೀವಿ ಅನ್ನೋದು ಮೊದಲನೇದು. ಎರಡನೇದು ಸ್ಟ್ರಕ್ಚರ್, ಅದರ ಓವರಾಲ್ ಹೇಗಿರಬೇಕು ಅಂತ ಹೇಳುವಂಥದ್ದು. ಮೂರನೇದು ರಿಪೋರ್ಟನ್ನು ಬರೆಯುವಂಥದ್ದು. 3 ಹಂತಗಳಿರುತ್ತೆ. ಸೊ ನೇಚರ್ ಆ್ಯಂಡ್ ಪರ್ಪಸ್ಸು, ಸ್ಟ್ರಕ್ಚರು ಮತ್ತು ಡ್ರಾಫ್ಟಿಂಗ್. ಪ್ರಾಸೆಸ್ ಆಫ್ ರಿಪೋರ್ಟ್ ರೈಟಿಂಗ್. The process of writing and designing consists of 3 stages. These stages are: first one, deciding the nature and purpose of the report. Second, structure of the report. Third, drafting of a report. These stages are explained as follows. So ಇವನ್ನೊಂದನ್ನು ನಾವು explanation ನೋಡೋಣ. ಸೊ ಮೊದಲನೇದು ಡಿಸೈಡಿಂಗ್ ದ ನೇಚರ್ ಆ್ಯಂಡ್ ಪರ್ಪಸ್ ಆಫ್ ದ ರಿಪೋರ್ಟ್. ಸೊ ಅದರ ಉದ್ದೇಶ ಏನು ಅಂದರೆ ಇದು ನಾವು ಇವಾಗ ಕೆಲವು ಸಲ
ಕಾನೂನಿಗೋಸ್ಕರ ಅಂದರೆ ಈಗ ಕಂಪನೀಸ್ ಆ್ಯಕ್ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಹೇಳುತ್ತೆ ನಾವು ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕು, ಅವರೇ ಕೊಟ್ಟಿರೋಂಥ ಫಾರ್ಮ್ಯಾಟ್ಸ್ಗಳಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸ್ ರೂಲ್ಸನ್ನು ಫಾಲೋ ಮಾಡ್ತೀವಿ. ಸೊ ಅಂದರೆ ಕಾನೂನು ಪ್ರಕಾರ ವಿ ಹ್ಯಾವ್ ಟು ಸಬ್ಮಿಟ್ ದ ಆ್ಯನ್ಯುವಲ್ ರಿಪೋರ್ಟ್ಸ್ ಟು ದಿ ರಿಜಿಸ್ಟ್ರಾರ್ ಆಫ್ ಕಂಪನಿ. ಸೊ ಇದು ವಿ ಹ್ಯಾವ್ ಟು ಡೂ ಇಟ್ ಕಂಪಲ್ಸರಿಲಿ. ಸೊ ಅದಕ್ಕೆ ಅವ್ರದ್ದೇ ಆದಂಥ ರಿಪೋರ್ಟ್ಸ್ಗಳು ಫಾರ್ಮ್ಯಾಟ್ಸ್ಗಳು ಇರುತ್ತೆ, ಅದನ್ನು ಫಾಲೋ ಮಾಡ್ತೀವಿ. ಇನ್ನೊಂದು ನಮಗೆ ಬೇಕಾದ ಹಾಗೆ ಅಂದರೆ ನಾವು ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ನಮ್ಮ ಅನುಕೂಲಕ್ಕಾಗಿ ನಾವು ಲೀಗಲ್ ರಿಕ್ವೈರ್ಮೆಂಟ್ ಇಲ್ಲ, ನಮಗೋಸ್ಕರ ನಾವು ಮಾಡ್ಕೊಳ್ಳೋದು, ಅದಕ್ಕೆ ಫಾರ್ಮ್ಯಾಟ್ ಬೇಕಾಗಿಲ್ಲ, ರೈಟ್? ಸೊ ಅದಾಗಿರುತ್ತೆ. ಸೊ ಅದ್ರ ನಾವು ಲೀಗಲ್ಗೋಸ್ಕರ ಮಾಡ್ತಾ ಇದ್ದೀವ, ನಮಗೋಸ್ಕರ ಮಾಡ್ತಾ ಇದ್ದೀವ, ವಿ ಹ್ಯಾವ್ ಟು ಲುಕ್ ಇನ್ ಟು ದ್ಯಾಟ್ ಫ್ಯಾಕ್ಟರ್ಸ್. ಸೊ ದ ಫಸ್ಟ್ ಸ್ಟೇಜ್ ಡಿಸೈಡಿಂಗ್ ದ ನೇಚರ್ ಆ್ಯಂಡ್ ಪರ್ಪಸ್ ಆಫ್ ದಿ ರಿಪೋರ್ಟ್ಸ್. The first stage is to know the type of the report. Whether the report is statutory or non-statutory type shall determine the nature and shape of the report. It is also very essential to know the purpose or object of the report. The purpose shall determine the other two stages. ಸೊ ಅಂದರೆ ಇಲ್ಲಿ ಏನು ಉದ್ದೇಶ ಅಂತ ಗೊತ್ತಾದರೆ ಆವಾಗ ನಾವು ಅದಕ್ಕೆ ತಕ್ಕಾಗೆ ಸ್ಟ್ರಕ್ಚರು ಡ್ರಾಫ್ಟಿಂಗು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದು ಫಸ್ಟ್ ಸ್ಟೇಜು. ಸೆಕೆಂಡ್ ಸ್ಟೇಜಲ್ಲಿ ಸ್ಟ್ರಕ್ಚರ್ ಆಫ್ ದಿ ರಿಪೋರ್ಟ್, ಅಂದರೆ ರಿಪೋರ್ಟನ್ನು ಯಾವ ರೀತಿ ನಾವು ಡಿಸೈನ್ ಮಾಡಬೇಕು ಅಂತೇಳಿ. ಅಂದರೆ ರಿಪೋರ್ಟಲ್ಲಿ ಏನೇನು ಪಾಯಿಂಟ್ಸನ್ನು ನಾವು ಹೈಲೈಟ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ರಿಪೋರ್ಟ್ ಅಂದರೆ ಅದು ನೋಡಿದ ತಕ್ಷಣ ಅದು ಏನು ರಿಪೋರ್ಟ್ ಅಂತ ಗೊತ್ತಾಗಬೇಕಲ್ವಾ, ಅದಕ್ಕೆ ಅಲ್ಲಿ ಏನಿರಬೇಕು, ಹೆಡ್ಡಿಂಗ್ ಇರಬೇಕು. ಅದಾದ ನಂತರ ಹೆಡ್ಡಿಂಗ್ ಕೂಡ ವೆರಿ ಕ್ಲಿಯರಾಗಿ ಶಾರ್ಟ್ ಆಗಿರಬೇಕು, ಮೀನಿಂಗ್ಫುಲ್ ಆಗಿರಬೇಕು, ಅಟ್ರಾಕ್ಟಿವ್ ಆಗೂ ಇರಬೇಕು, ರೈಟ್? ಮತ್ತು ಅಡ್ರೆಸ್ ಇರಬೇಕು. ಅಡ್ರೆಸ್ ಅಂದರೆ ಏನು, ಯಾರಿಗೋಸ್ಕರ ನೀವು ಇದು ಪ್ರಿಪೇರ್ ಮಾಡ್ತಾ ಇದ್ದೀರಾ, ಟು ಹೂಮ್ ಇಟ್ ಈಸ್ ಗೋಯಿಂಗ್ ಟು ಬಿ ಯೂಸ್ಫುಲ್ ಅನ್ನೋದನ್ನು ನಾವು ಅಲ್ಲಿ ಹೇಳಬೇಕಾಗುತ್ತೆ. ಇನ್ನೂ ಇದರಲ್ಲಿ ಇನ್ನೂ ಕೆಲವು ಪಾಯಿಂಟ್ಸ್ ಇದೆ. ಸೆಕೆಂಡ್ ಸ್ಟೇಜ್ ಸ್ಟ್ರಕ್ಚರ್ ಆಫ್ ದಿ ರಿಪೋರ್ಟ್. There is no one way to design the structure of the report. ಅಂದರೆ ಸ್ಟ್ರಕ್ಚರು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಜನರಲ್ ಆಗಿರುವಂಥದ್ದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬಟ್ ಫಾಲೋಯಿಂಗ್ ಪಾರ್ಟ್ಸ್ ಆರ್ ಕಾಮನ್ ಇನ್ ಎನಿ ರಿಪೋರ್ಟ್. ಫಸ್ಟ್ ಒನ್, ಹೆಡ್ಡಿಂಗ್. ಹೆಡ್ಡಿಂಗ್ ಹೇಗಿರಬೇಕು? ಹೆಡ್ಡಿಂಗ್ ಎ ಶಾರ್ಟ್, ಕ್ಲಿಯರ್, ಮೀನಿಂಗ್ಫುಲ್ and attractive heading or title is necessary for a report. A short, clear, meaningful and attractive heading or title is necessary for a report. Title or heading should indicate the subject matter of the report. ಸೊ ಅದು ಟೈಟಲ್ ನೋಡಿದ ತಕ್ಷಣ ಅದು ಏನು ರಿಪೋರ್ಟು ಅನ್ನೋದು ನಮಗೆ ಅರ್ಥ ಆಗೋ ರೀತಿಯಲ್ಲಿ ಇರಬೇಕು. ಸೆಕೆಂಡ್, ಅಡ್ರೆಸ್. ಎವ್ರಿ ರಿಪೋರ್ಟ್ ಹ್ಯಾಸ್ ರಿಟನ್ ಫಾರ್ someone. So it is essential to write the name of reader or readers. Report must be addressed to some person or body of persons. ಅಂದರೆ ಇದು ಯಾರಿಗೋಸ್ಕರ, ರೈಟ್? ಸೊ ಈಗ ನಾವು ಟಾಪ್ ಲೆವೆಲ್ ಅವ್ರಿಗೆ ಮಾಡ್ತಾ ಇದ್ದೀವಿ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಅಂತ ಮೆನ್ಷನ್ ಮಾಡಬೇಕು. ಥರ್ಡ್ ಪಾಯಿಂಟ್, ಕಂಟೆಂಟ್ಸ್. ಕಂಟೆಂಟ್ಸ್ ಅಂದರೆ ಇದರಲ್ಲಿ ಏನಿರಬೇಕು. ಸೊ ಏನೇನು ಇರುತ್ತೆ ಅನ್ನೋದು ಫಸ್ಟ್ ಪೇಜ್ನಲ್ಲಿ ನಾವು ಲಿಸ್ಟು ಹಾಕ್ಬಿಡ್ಬೇಕು. ಅಂದರೆ ಇವಾಗ ನಾನೊಂದು ದೊಡ್ಡ ರಿಪೋರ್ಟ್ ಕೊಡ್ತೀನಿ ಅಂದ್ಕೊಳ್ಳಿ, ಅದರಲ್ಲಿ ಸೇಲ್ಸು, ಪ್ರೊಡಕ್ಷನ್ನು, ಫೈನಾನ್ಸು, ಕ್ಯಾಶ್ ಎಲ್ಲದ್ರ ಬಗ್ಗೆ ಬರೆದಿರ್ತೀನಿ ಅಂದ್ಕೊಳ್ಳಿ. ಸೊ ಯಾವ ಪೇಜಲ್ಲಿ ಏನಿದೆ ಅನ್ನೋದನ್ನು ಫಸ್ಟ್ ಪೇಜಲ್ಲೇ ಇಂಡೆಕ್ಸ್ ಅಂತೀವಲ್ಲ ಆ ಥರ ತೋರಿಸ್ಬಿಡ್ಬೇಕು. ಅದು ಯಾವಾಗಲೂ ಲಾಜಿಕಲ್ಲಾಗಿ ಅದನ್ನು ಅರೇಂಜ್ ಮಾಡಿರಬೇಕು. ಸೊ ಆಗ ಹುಡುಕ್ಲಿಕ್ಕೆ ಅಥವಾ ಅವ್ರಿಗೆ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ನೋಡಲಿಕ್ಕೆ ಅವ್ರಿಗೆ ಸುಲಭ ಆಗುತ್ತೆ. ಟರ್ಮ್ಸ್ ಆಫ್ ರೆಫರೆನ್ಸ್ ಆರ್ ಇಂಟ್ರೊಡಕ್ಷನ್. ಇದನ್ನು ಬರೀಲಿಕ್ಕೆ, ಈ ವರದಿಯನ್ನು ಬರೀಲಿಕ್ಕೆ ಮುಖ್ಯ ಕಾರಣ ಏನು, ರೈಟ್? ಅಲ್ಲಿ ಅಂದರೆ ಏನು ಒಂದು ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬಗ್ಗೆ ಸ್ಟಡಿ ಮಾಡ್ತಿದ್ದಾಗ ಆ ಪ್ರಾಬ್ಲಮ್ ಬಗ್ಗೆ ಬರೀಬೇಕು. ಅದಕ್ಕೆ ಉದ್ದೇಶ ಏನು, ಅದಕ್ಕೆ ವ್ಯಾಪ್ತಿ ಏನಿದೆ, ಅದನ್ನು ಸ್ಟಡಿ ಮಾಡಲಿಕ್ಕೆ, ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅದರ ವ್ಯಾಪ್ತಿ ಎಷ್ಟಿರುತ್ತೆ, ಅದು ಎಲ್ಲವನ್ನೂ ಸಹ ನಾವು ವರದಿನಲ್ಲಿ ಹೇಳಬೇಕಾಗತ್ತೆ. ಥರ್ಡ್ ಪಾಯಿಂಟ್, ಕಂಟೆಂಟ್ಸ್. It is a list of chapters of the report. The contents of the report are listed in serial order along with page numbers on which such contents are to be found.
Contents should be arranged logically. Terms of reference or introduction. It gives the reason for writing a report. Brief description of the problem is stated. So problem na one statement alli helbidabeku. The object and scope of investigation are also given in this part. So ಅದಕ್ಕೆ ವ್ಯಾಪ್ತಿ ಉದ್ದೇಶನೂ ಸಹ ಅಲ್ಲಿ ಮೆನ್ಷನ್ ಮಾಡಿರಬೇಕು. ಬಾಡಿ ಆಫ್ ದ ರಿಪೋರ್ಟ್, ದಿಸ್ ಇಸ್ ದ ಮೇನ್ ಪಾರ್ಟ್, ರೈಟ್? ಸೊ ಇಲ್ಲಿ ನಾವೇನು ಮಾಡ್ತೀವಿ, ಅದು ಆದಷ್ಟು ಇಂಪಾರ್ಟೆಂಟ್ ಮಾತ್ರ ತಗೋಬೇಕು, ಲೆಂತಿಯಾಗಿ ಇಲ್ಲದೆ ಇದ್ದರೆ ಬೆಟರ್. ಇಲ್ಲಿ ನಾವು ಫ್ಯಾಕ್ಟ್ಸ್ ಮಾತ್ರನೇ ಹೇಳಿದ್ರೆ ಬೆಟರ್. ಸೊ ನಮ್ಮ ಒಪಿನಿಯನ್ಸ್ಗಳಕ್ಕಿಂತ ರಿಯಲ್ ಫ್ಯಾಕ್ಟ್ಸನ್ನ ಹೇಳಬೇಕು. ಇಲ್ಲಿ ನಾವು ಟೇಬಲ್ಸು, ಗ್ರಾಫ್ಸು, ಡಯಾಗ್ರಾಮ್ಸ್ ಇದನ್ನೆಲ್ಲನೂ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ರೆಕಮೆಂಡೇಷನ್ಸ್ ಅಂದರೆ ಏನು? ಶಿಫಾರಸು. ಸೊ ನಮಗೆ ಅಲ್ಲಿರೋವಂಥ ಇನ್ಫಾರ್ಮೇಷನಿಂದ ಫೈಂಡಿಂಗ್ಸು, ಕನ್ಕ್ಲೂಷನ್ಸ್ಗಳನ್ನು ನೋಡಿದಾಗ ನಮಗೇನು ಅನಿಸುತ್ತೋ ಅದನ್ನು ನಾವು ಶಿಫಾರಸು ಮಾಡಬೇಕು. ಇದು ಸಂಪೂರ್ಣವಾಗಿ ಫ್ಯಾಕ್ಟ್ಸ್ ಬೇಸ್ಡ್ ಆಗಿರಬೇಕು. ಸೊ ನಮ್ಮ ಊಹೆ ಅಥವಾ ನಮ್ಮ ಒಪಿನಿಯನ್ಸ್ ಇಲ್ಲಿ ಬೇಕಾಗಿಲ್ಲ, ರೈಟ್? So our recommendations and suggestions should be based only on facts and data collected, not on our opinions, right? So point number 5, body of the report. This part is most important and lengthy. The writer presents here the facts and data collected by him. Use of tables, graphs, diagrams can be made here or in appendices. The analysis of data is shown in this part. Recommendations. This part is the summary of the report and consists of conclusions and recommendations. The conclusions are made on the basis of the facts and collected data. Recommendations or suggestions are given on the basis of the conclusions. ರೆಫರೆನ್ಸ್ ಆ್ಯಂಡ್ ಅಪೆಂಡಿಸಸ್. ಸೊ ರೆಫರೆನ್ಸ್ ಅಂದರೆ ಏನು? ಸೊ ನಾವು ಯಾವಾಗಲೂ ಬಿಬ್ಲಿಯೋಗ್ರಫಿ ಅಥವಾ ರೆಫರೆನ್ಸಸ್ ಅಂದರೆ ಎಲ್ಲಿಂದ ಈ ಡೇಟಾಸನ್ನು ತೊಗೊಂಡಿದ್ದೀವಿ ಅನ್ನೋದನ್ನು ಒಂದು ರೆಫರೆನ್ಸ್ ಕೊಡಬೇಕಾಗತ್ತೆ. ಸೊ ಯಾಕಂದರೆ ಅಲ್ಲಿ ಹೋಗಿ ಚೆಕ್ ಮಾಡಿದಾಗೂ ಸಹ ಅದು ಸೋರ್ಸ್ ಎಲ್ಲಿದೆ ಅನ್ನೋದು ಸಿಗಬೇಕು. ಮತ್ತು ವೆರಿ ಇಂಪಾರ್ಟೆಂಟ್ ಅಂದರೆ ಯಾವುದೇ ಒಂದು ರಿಪೋರ್ಟ್ಗೆ ಸಿಗ್ನೇಚರ್ ಇಲ್ಲ ಅಂದರೆ, ಅದನ್ನು ಪ್ರಿಪೇರ್ ಮಾಡಿರ್ತಾರಲ್ಲ ಅವರ ಸಿಗ್ನೇಚರ್ಸ್ ಇಲ್ಲ ಅಂತ ಹೇಳಿದ್ರೆ ಆ ರಿಪೋರ್ಟ್ಗೆ ವ್ಯಾಲ್ಯೂನೇ ಇರೋದಿಲ್ಲ. ಸೊ ಯಾರು ಪ್ರಿಪೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರೇ ಹೆಚ್ಚು ಅದಕ್ಕೆ ಜವಾಬ್ದಾರರಾಗಿರ್ತಾರೆ. ಸೊ ಆದ್ದರಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ದ ಸಿಗ್ನೇಚರ್ ಅಟ್ ದ ಎಂಡ್ ಆಫ್ ದಿ ರಿಪೋರ್ಟ್ ಅಲಾಂಗ್ ವಿತ್ ದ ಡೇಟ್ ಇಟ್ ಈಸ್ ಅಡ್ವೈಸಬಲ್. ಸೊ ಯಾವ ಡೇಟಿಗೆ ಅದು ಪ್ರಿಪೇರ್ ಆಗಿದೆ ಅನ್ನೋದು ನಮಗೆ ಮುಖ್ಯ ಆಗುತ್ತೆ. ಸೊ ಇವಾಗ ನಾನು ಫಾರ್ ಎಕ್ಸಾಂಪಲ್ ಸೇಲ್ಸ್ ರಿಪೋರ್ಟ್ ಅಂತ ನನಗೆ ಸಿಗುತ್ತೆ, ಅದು ನಾನು ನೋಡ್ತೀನಿ, ಏನು ಸೇಲ್ಸ್ ತುಂಬ ಚೆನ್ನಾಗಿದೆಯಲ್ಲಪ್ಪ ಅಂತ ಅನ್ಕೋತೀನಿ. ಆದರೆ ಅದು 3 ವರ್ಷದ ಹಿಂದಿನ ರಿಪೋರ್ಟ್ ಆಗಿದ್ದರೆ, ಸೊ ಆದ್ದರಿಂದ ಡೇಟಲ್ಲಿ ಮೆನ್ಷನ್ ಆಗಿರಬೇಕು, ಸಿಗ್ನೇಚರ್ ಜೊತೆಗೆ ಡೇಟು ಸಹ ಇರಬೇಕಾಗತ್ತೆ. 7th point, reference and appendices. It is customary to mention list of references and bibliography indicating the sources from where the writer has taken material for writing the report. Appendices contain diagrams, statistical table, specimen forms, etc. 8th point, signature. Every report should be signed by the person responsible for its preparation. Any report submitted by a committee should be signed by the chairman. So chairman ಅಂದರೆ ಕಮಿಟಿ ಅಂದರೆ ಗ್ರೂಪ್ ಆಫ್ ಪೀಪಲ್. ಸೊ ಅವರು ರಿಪೋರ್ಟನ್ನು ಕೊಟ್ಟಾಗ ಆ ಕಮಿಟಿಗೆ ಯಾರು ಚೇರ್ಮನ್ ಆಗಿರ್ತಾರೋ ಅವರು ಸಿಗ್ನೇಚರ್ ಮಾಡಿರಬೇಕು. ಇಟ್ ಈಸ್ ಅಡ್ವೈಸಬಲ್ ಟು ಮೆನ್ಷನ್ ದ ಡೇಟ್ ಆನ್ ದಿ ರಿಪೋರ್ಟ್. ಸೊ ಡೇಟ್ ಶುಡ್ ಬಿ ಮೆನ್ಷನ್. ಸೊ ದೀಸ್ ಆರ್ ದಿ 8 points that should be kept in mind when we are thinking about the structure of the report. So structure of the report ಅಲ್ಲಿ ಏನೇನು ಇರಬೇಕು? ಹೆಡ್ಡಿಂಗ್, ಅಡ್ರೆಸ್, ಕಂಟೆಂಟ್ಸ್, terms of reference or introduction, body of the report, recommendations, reference and appendices, signature. And the last stage is very important, drafting of a report.
ಸೊ ಆ್ಯಕ್ಚುಯಲ್ ರಿಪೋರ್ಟ್ ರೈಟಿಂಗ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಏನೇನೇನು ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ನಾವು ಏನು ಡೇಟಾ ಕಲೆಕ್ಟ್ ಮಾಡಿದ್ದೀವಿ, ಅದಕ್ಕೇನು ವಿಶ್ಲೇಷಣೆ ಮಾಡಿದ್ದೀವಿ, ಮತ್ತು ಯಾವ ಫಾರ್ಮ್ಯಾಟಲ್ಲಿ ನಾವು ಇದನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಇದಕ್ಕೆ ನಾವು ರಿಪೋರ್ಟ್ ಬರೀಲಿಕ್ಕೆ ಯಾವ ಯಾವ ರೂಲ್ಸ್ಗಳನ್ನು, ಪ್ರಿನ್ಸಿಪಲ್ಸ್ಗಳನ್ನು ಫಾಲೋ ಮಾಡ್ತೀವಿ, ಮತ್ತು ನಮ್ಮ ರಿಪೋರ್ಟ್ ಯಾವ ರೀತಿ ಹೊರಗಡೆ ಬರಬೇಕು, ಹೌ ಇಟ್ ಶುಡ್ ಬಿ ಪ್ರೆಸೆಂಟೆಡ್. ಸೊ ಇದಿಷ್ಟನ್ನು ನಾವು ಕೊನೆಯ ಹಂತದಲ್ಲಿ ಗಮನದಲ್ಲಿಟ್ಕೋಬೇಕು. ಸೊ ದ ಥರ್ಡ್ ಒನ್, drafting of a report. It is an important stage in report writing. This stage includes the following consideration. First one, collection of data and its analysis. Second, format of a report, that is the structure. Third, writing of report considering the principles, guiding principles. And fourthly, presentation of report. ಸೊ ಇಲ್ಲಿ ನೀವು ನೋಡಿ, ಪ್ರಾಸೆಸ್ ಆಫ್ ರೈಟಿಂಗ್ ಅಂತ ಏನಿದೆ, ಇಲ್ಲಿ 3 ಹಂತಗಳು: ಡಿಸೈಡಿಂಗ್ ದ ನೇಚರ್ ಆ್ಯಂಡ್ ಪರ್ಪಸ್ ಆಫ್ ದ ರಿಪೋರ್ಟ್, ಸ್ಟ್ರಕ್ಚರ್ ಆಫ್ ದ ರಿಪೋರ್ಟ್ ಆ್ಯಂಡ್ ಡ್ರಾಫ್ಟಿಂಗ್ ಆಫ್ ದಿ ರಿಪೋರ್ಟ್. ಸ್ಟ್ರಕ್ಚರಲ್ಲಿ ನಮಗೆ 8 ಪಾಯಿಂಟ್ಸ್ ಇದೆ, ಮತ್ತು ಲಾಸ್ಟ್ ಡ್ರಾಫ್ಟಿಂಗ್ ಆಫ್ ದಿ ರಿಪೋರ್ಟ್. ಸೊ ಈ ಸೆಷನ್ನಲ್ಲಿ ನಾವು ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್ ಅಂದರೆ ಏನು, ಅದರ ಮೀನಿಂಗನ್ನು ತಿಳ್ಕೊಂಡಿದ್ದೀವಿ. ಡಿಫರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಅವ್ರಿಗೆ ಬೇಕಾಗಿರುವಂಥ ರಿಪೋರ್ಟ್ಸ್ ಯಾವುದು, ಮತ್ತು ಪ್ರಾಸೆಸ್ ಆಫ್ ರಿಪೋರ್ಟ್ ರೈಟಿಂಗನ್ನು ನಾವು ಇಲ್ಲಿ ಕಲ್ತಿದ್ದೀವಿ. ರೈಟ್. ಸೊ ಹೋಪ್ ದ ಸೆಷನ್ ವಾಸ್ ಯೂಸ್ಫುಲ್ ಟು ಯು ಆಲ್. ಥ್ಯಾಂಕ್ ಯು.